ಇದು 1000 TDS ವರ್ಕ್ ಆಗುತ್ತೆ. ಓಕೆ, 1000 TDS ವರ್ಕ್ ಆಗುವಂತ ಮೆಂಬ್ರೇನ್, ಈ ಮೆಂಬ್ರೇನ್ ಹಾಕ್ತಾ ಇದೀನಿ ಈಗ ನೋಡಿ. ಈ ಮೆಂಬ್ರೇನ್ ಹಾಕ್ದೆ. ಈಗ ಮೆಂಬ್ರೇನ್ ಹೌಸಿಂಗ್ ಬೇರೆ ತಗೊಂಡಿದೀನಿ, ಇದು ಚೇಂಜ್ ಮಾಡ್ಬೇಕು. ಮೆಂಬ್ರೇನ್ ಹೌಸಿಂಗ್ ಚೇಂಜ್ ಮಾಡೋದು ಹೆಂಗೆ ಅಂತ ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವರಿಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ. ನೋಡಿ, ಇದರಲ್ಲಿ ಫ್ರೆಶ್ ಮೆಂಬ್ರೇನ್, ಇದು ಮೆಂಬ್ರೇನ್ ಹೌಸಿಂಗ್, ಇದು ಔಟ್ಪುಟ್ ಪಂಪ್ ಇಂದ ಬರುವಂತದ್ದು. ಇದು ಪ್ಯೂರಿಫೈ. ನಾವು ಮೆಂಬ್ರೇನ್ ಚೇಂಜ್ ಮಾಡಿದ್ವಿ, ಮೆಂಬ್ರೇನ್ ಹೌಸಿಂಗ್ ಚೇಂಜ್ ಮಾಡಿದೀವಿ, ಆದ್ರೂ TDS ಕಡಿಮೆ ಆಗ್ತಾ ಇಲ್ಲ. ಈ ನಮ್ ಲೆಕ್ಕದ ಪ್ರಕಾರ ಎಷ್ಟು ಬರಬೇಕು? 20 ಬರಬೇಕು, ಬಿಲೋ 20 ಬರಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಸರ್ವಿಸ್ ಮಾಡೋದು ಹೆಂಗೆ ಅಂದ್ರೆ, ಇದು ಒಂದು ಪ್ರಾಬ್ಲಮ್ ಬಂದಿದೆ, ಏನ್ ಪ್ರಾಬ್ಲಮ್ ಇದೆ, ಏನ್ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ. ಯಾಕಂದ್ರೆ ಇದು ಒಬ್ರು ಕಸ್ಟಮರ್ ಒಂದು 3 months ಹಿಂದೆ ತಗೊಂಡೋಗಿದ್ರು, ಅವರೇ ಫಿಟ್ ಮಾಡ್ಕೊಂಡಿದ್ರು. ಈಗ ಏನಾಗತ್ತೆ, ಕೆಲವರಿಗೆ ಅವ್ರವರೇ ಸರ್ವಿಸ್ ಮಾಡ್ಕೋಬೇಕು ಅಂತಿರ್ತೀರಾ, ಕೆಲವು ಟೆಕ್ನಿಷಿಯನ್ ಗಳಿಗೆ ಗೊತ್ತಿರಲ್ಲ. ಇಲ್ಲ ಟೆಕ್ನಿಷಿಯನ್ ನೀವು ಆಗಿರ್ಬೋದು ಅಥವಾ ಕಸ್ಟಮರ್ ಆಗಿರ್ಬೋದು, ಇಬ್ರಿಗೂ ಯೂಸ್ ಆಗೋಂತ ವಿಡಿಯೋ ಕಂಪ್ಲೀಟ್ ನೋಡಿ. ಸರ್ವಿಸ್ ನಿಮಗೆ ತಮ್ನೇಲು ಅಥವಾ ನಿಮಗೆ ಟೈಟಲ್ ಹಾಕಿರ್ತೀನಿ, ಏನ್ ಫಾಲ್ಟ್ ಬಂದಾಗ ಏನ್ ಆಗ್ಬೇಕು ಅಂತ ಹೇಳಿ ಅದ್ರಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಈಗ ನಿಮಗೆ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ, ಏನ್ ಆಗಿದೆ ಏನು ಅಂತೇಳಿ. ಜಸ್ಟ್ ನೀವು ಒಂದು ನೋಡ್ಕೊಳ್ಳಿ. ಯಾಕಂದ್ರೆ ಸರ್ವಿಸ್ ವಿಡಿಯೋಸ್ ತುಂಬಾ ನಮ್ಮ ಅಕ್ವಾಬ್ಲೇಸ್ ಚಾನಲ್ ರೆಗ್ಯುಲರ್ ಬರ್ತಾ ಇರತ್ತೆ. ಇದು ಒಂದದ್ರಲ್ಲಿ ಸರ್ವಿಸ್ ವಿಡಿಯೋನೆ. ಆಲ್ರೆಡಿ ವಾಟರ್ ಎಲ್ಲ ಹೋಗಿದೆ, ಯಾಕಂದ್ರೆ 3 ತಿಂಗಳು ಆಲ್ರೆಡಿ ಯೂಸ್ ಮಾಡಿದಾರೆ. ಅದಾದ್ಮೇಲೆ ಕಂಪ್ಲೇಂಟ್ ಬಂತು ಅಂತ ಹೇಳಿ ಅವರು ತಗೊಂಬಂದಿದ್ದು. ಏನ್ ಆಗಿರ್ಬೋದು ಅಂತೇಳಿ ಫಾಲ್ಟ್ ಗೊತ್ತಾಗತ್ತೆ ನಿಮಗೆ. ಸರ್ವಿಸ್ ಅಲ್ಲಿ ಒಂದ್ ರೀತಿ ಬರಲ್ಲ, ಸುಮಾರು ತರ ಬರ್ತಾನೆ ಇರುತ್ತೆ. ಇದು ನೋಡಿ, ಬಹಳ ದಿನದಿಂದ ಹಂಗೆ ಇಟ್ಬಿಟ್ಟಿದ್ದಾರೆ ಇದು, ಹಂಗಾಗಿ ಸ್ವಲ್ಪ ಗಲೀಜಾಗಿದೆ. ಏನಾಗಿದೆ ಅಂತೇಳಿ ನೋಡೋಣ. ಇದು ಆಕ್ಚುಲಿ ಇಲ್ಲಿಂದಾನೆ ತೆಗಿಬಹುದು, ಫ್ರಂಟ್ ಇಂದಾನೆ ಈ ರೀತಿ ತೆಗ್ದಿ ನೋಡುವಂಥದ್ದು. ಈಗ ಏನಾಗಿದೆ ಅಂತ ಚೆಕ್ ಮಾಡೋಣ. ಇದು ವಾಟರ್ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ನಿಮಗೆ. ವಾಟರ್ ಚೆಕ್ ಮಾಡಿ ತೋರಿಸ್ತೀನಿ. ಓಕೆ, ವಾಟರ್ ಚೆಕ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದೆ ಏನು ಅಂತ ಹೇಳಿ ಗೊತ್ತಾಗತ್ತೆ. ಬನ್ನಿ. ಈಗ ನೋಡಿ, ಇದರಲ್ಲಿ ಏನೇನ್ ಫಿಲ್ಟರ್ಸ್ ಇದೆ ಅಂತ ನೋಡ್ಕೊಳ್ಳಿ. ಈಗ ನೋಡಿ, ಇದೇ ವಾಟರ್ ಪ್ಯೂರಿಫೈಯರ್. ಈಗ ಎಲೆಕ್ಟ್ರಿಕ್ ಕನೆಕ್ಷನ್ ಮತ್ತೆ ವಾಟರ್ ಕನೆಕ್ಷನ್ ಎರಡೂ ಕೂಡ ಹಾಕಿ ಕನೆಕ್ಷನ್ ಮಾಡಿ ನೋಡ್ಬೇಕು, ಅವಾಗ್ಲೇ ಮಾತ್ರ ಗೊತ್ತಾಗತ್ತೆ. ಇಲ್ಲಿ ಇನ್ಪುಟ್ ವಾಟರ್ ಇದೆ, ಇದು ಔಟ್ಪುಟ್ ವಾಟರ್. ಫಸ್ಟ್ ಮಿಷಿನ್ ಆನ್ ಆಗುತ್ತಾ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋಣ. ನೋಡಿ, ಮಿಷಿನ್ ವರ್ಕ್ ಆಗ್ತಾ ಇದೆ. ಫ್ಲೋಟ್ ಸ್ವಿಚ್ ಕೂಡ ಆಪರೇಟ್ ಆಗ್ತಾ ಇದೆ. ಫಸ್ಟ್ ಯಾವಾಗ ನೀವು ಚೆಕ್ ಮಾಡೋದಾದ್ರೆ ಇದರಲ್ಲಿ ತೋರಿಸ್ತೀನಿ ಬನ್ನಿ. ಇದ್ರಲ್ಲಿ ನೀವು ಯಾವಾಗ್ಲೇ ಚೆಕ್ ಮಾಡಿದ್ರು ಕೂಡ, ಈ ಮಿಷಿನ್ ಅಲ್ಲಿ ಯಾವಾಗ್ಲೇ ಚೆಕ್ ಮಾಡಿದ್ರು ಒಂದು ಮೋಟರ್ ಓಡ್ತಾ ಇದೆಯಾ ಅಂತ ನೋಡ್ಬೇಕು. ಅದಾದ್ಮೇಲೆ SV ವರ್ಕ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಬೇಕು, SV. ಅದಾದ್ಮೇಲೆ UV ಲೈಟು ಮತ್ತೆ ಪಂಪು, ಇದಿಷ್ಟು ಚೆಕ್ ಮಾಡ್ಬೇಕು. ಪಂಪು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪಂಪ್ ಓಡ್ತಾ ಇದೆಯಲ್ಲೋ ಅಂತ, SV ಆಪರೇಟ್ ಆಗ್ತಾ ಇದೆಯಲ್ಲೋ ಅಂತ ಹೇಳಿ. ಅದಾದ್ಮೇಲೆ ಫ್ಲೋಟ್ ಸ್ವಿಚ್ ಆಪರೇಟ್ ಮಾಡಿ ನೋಡ್ಬೇಕು, ಮತ್ತೆ UV ಲೈಟ್ ಒಂದು ವರ್ಕ್ ಆಗ್ತಾ ಇದೆಯಲ್ಲ ಅಂತ. ಈಗ ನಾನು ನೋಡಿ ಫ್ಲೋಟ್ ಸ್ವಿಚ್ ಆಪರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಫ್ಲೋಟ್ ಸ್ವಿಚ್ ಇದೆ. ಈಗ ನೋಡಿ ಆಫ್ ಆಯ್ತು, ಎಲ್ಲದೂ ಆಫ್ ಆಗತ್ತೆ. ಈ ರೀತಿ ಫ್ಲೋಟ್ ಸ್ವಿಚ್ ಆಪರೇಟ್ ಮಾಡಿದಾಗ ಆಫ್ ಆನ್ ಆಗತ್ತೆ ನೋಡಿ. ಆಫ್ ಆನ್, ಮೇಲೋದ್ರೆ ಆಫ್ ಆಗ್ಬೇಕು, ಕೆಳಗಡೆ ಬಂದ್ರೆ ಆನ್ ಆಗ್ಬೇಕು. ಅಲ್ಲಿಗೆ ಎಲ್ಲದೂ ವರ್ಕ್ ಆಗ್ತಾ ಇದೆ. ಬೇರೆ ಏನಾಗಿದೆ ಅಂತ ಚೆಕ್ ಮಾಡೋಣ. ಈಗ ವಾಟರ್ ಕನೆಕ್ಷನ್ ಮಾಡಿ ನೋಡಿದ್ರೆ ಮಾತ್ರ ಈಗ ಗೊತ್ತಾಗತ್ತೆ. ಈಗ ನೀರ್ ಬರ್ತಾ ಇದೆ. ಈಗ ಏನ್ ವರ್ಕ್ ಆಗತ್ತೆ ಅಂತ ಗೊತ್ತಾಗತ್ತೆ. ಇದು ವೇಸ್ಟೇಜ್ ಪೈಪು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಫಿಟ್ ಆಗಿದ್ದಾಗ ಏನಿದೆ ಅವಾಗ ಚೆಕ್ ಮಾಡ್ಬೋದು, ಗೊತ್ತಾಗತ್ತೆ. ಈಗ ನೋಡಿ ವೇಸ್ಟೇಜ್ ಅಲ್ಲಿ ನೀರ್ ಬರ್ತಾ ಇದೆ. ಈಗ ನೋಡಿ ವೇಸ್ಟೇಜ್ ಅಲ್ಲಿ ನೀರ್ ಬರ್ತಾ ಇದೆ. ಪ್ಯೂರಿಫೈಡ್ ವಾಟರ್ ಬರ್ತಾ ಇದೆಯಲ್ಲ ನೋಡೋಣ. ಇನ್ನು ಬಂದಿಲ್ಲ, ಇವಾಗ ಫಿಲ್ ಆಗ್ತಾ ಇದೆ ಪ್ಯೂರಿಫೈಡ್ ವಾಟರ್.
ಪ್ಯೂರಿಫೈಡ್ ವಾಟರ್ ಇಲ್ಲಿಂದ ಬರುತ್ತೆ, ಪ್ಯೂರಿಫೈಡ್ ವಾಟರ್ ಮೇಲೆ. ಇದು ಆಕ್ಚುಲಿ TDS ಚೆಕ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಏನು ವರ್ಕ್ ಆಗ್ತಾ ಇದೆಯಲ್ಲೋ ಅಂತ ಹೇಳಿ. ಈಗ ನಮ್ದು ಇನ್ಪುಟ್ ವಾಟರ್ ಏನಿದೆಯಲ್ಲ, ಇನ್ಪುಟ್ 200 ಇದೆ. ಈಗ TDS ಮೀಟರ್ ಅಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ TDS ಮೀಟರ್ ತಗೊಂಡಿದೀನಿ. ಈಗ ಇದರಲ್ಲಿ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಏನು ಅಂತ ಹೇಳಿ. ಇವಾಗ ತೋರಿಸ್ತೀನಿ ನೋಡಿ. ಈಗ ವಾಲ್ ಆನ್ ಅಲ್ಲಿದೆ, ಮಿಷಿನ್ ಆನ್ ಮಾಡ್ಬೇಕು. ಮಿಷಿನ್ ಆನ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ ಪೈಪ್ ಏನಿದೆ ಇಲ್ಲಿದ್ದನ್ನ ಇಲ್ಲಿ ತೆಗೆದಿಟ್ಟಿದ್ದೀನಿ ನೀರು ಚೆಕ್ ಮಾಡ್ಲಿಕ್ಕೆ. ಫ್ಲೋಟ್ ಸ್ವಿಚ್ ಇಲ್ಲಿದೆ, ಆಪರೇಟ್ ಆಗತ್ತೆ. ವೇಸ್ಟೇಜ್ ಪೈಪು ಇಲ್ಲಿದೆ. ಓಕೆ, ಈಗ ಸ್ವಿಚ್ ಆನ್ ಮಾಡಿ. ಈಗ ನೋಡಿ ಓಡ್ತಾ ಇದೆ. ಇದು ಫ್ಲೋಟ್ ಸ್ವಿಚ್ ಆಪರೇಟ್ ಆಗೋದು. ಕೆಲವೊಬ್ರಿಗೆ ಇದೆಲ್ಲ ಗೊತ್ತಿರಲ್ಲ. ಫ್ಲೋಟ್ ಸ್ವಿಚ್ ನೋಡಿ ಆಪರೇಟ್ ಆಗತ್ತೆ. ಈಗ ಫಿಲ್ಟರ್ ನೀರು ಬರ್ತಾ ಇದೆ ನೋಡಿ ಇಲ್ಲಿ. ಇದು ವೇಸ್ಟೇಜ್ ಪೈಪ್ ಅಲ್ಲಿ ವೇಸ್ಟೇಜ್ ಹೋಗ್ತಾ ಇದೆ. ಇದು 40-60 ರೇಷಿಯೋ ಇರುತ್ತೆ, ಪ್ಯೂರಿಫೈಡ್ ವೇಸ್ಟೇಜ್. ಓಕೆ, ಇದು ವೇಸ್ಟೇಜ್ ಇಲ್ಲಿಂದ ಬರುವಂತದ್ದು. ವೇಸ್ಟೇಜ್ ಪೈಪ್ ಅಲ್ಲಿ ಇಲ್ಲಿ ಬರ್ತಾ ಇದೆ. ಇದರಲ್ಲಿ ಮೊದಲು ನಮ್ಮ TDS ಅಂದ್ರೆ ಏನು ನಲ್ಲಿ ನೀರ್ ಕನೆಕ್ಷನ್ ಇದೆಯಲ್ಲ, ಇದು ಎಷ್ಟು TDS ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಆಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಾನು ಇನ್ನು ಕೂಡ ನೋಡಿಲ್ಲ ಇದು. ಇದು ನೋಡಿ, ನಲ್ಲಿ ನೀರು ಕನೆಕ್ಷನ್ ತಗೊಂಡಿದ್ದೀನಿ. ಈಗ TDS ಮೀಟರ್ ಆನ್ ಮಾಡ್ತಾ ಇದ್ದೀನಿ. ಈಗ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ ಎಷ್ಟಿದೆ, 174 ಇದೆ. ಒಂದು ನಿಮಿಷ, 183 ಇದೆ. ಅಂದ್ರೆ ಅರೌಂಡ್ 200 ಹತ್ರ ಇದೆ. 183 ನೋಡ್ಕೊಳ್ಳಿ. ಈಗ ಇಲ್ಲಿ ಏನ್ TDS ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ಪ್ಯೂರಿಫೈಡ್ ವಾಟರ್ ಸ್ವಲ್ಪ ಇಟ್ಕೊಳ್ತೀನಿ ನೋಡಿ. ಈಗ ಪ್ಯೂರಿಫೈಡ್ ವಾಟರ್ ಈ ಕ್ಯಾಪಲ್ಲಿ ತಗೋಣ, ಎಷ್ಟು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಪ್ಯೂರಿಫೈಡ್ ವಾಟರ್ ತಗೊಂತಾ ಇದೀನಿ. ಈ ಪ್ಯೂರಿಫೈಡ್ ವಾಟರ್ TDS ನ ಚೆಕ್ ಮಾಡ್ಬೇಕು ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಇದೇ ನೋಡಿ ಪ್ಯೂರಿಫೈಡ್ ವಾಟರ್ 103 ಇದೆ. ಅಂದ್ರೆ 50% ಬರ್ತಾ ಇದೆ. ಇವಾಗ ನೋಡಿ ಪ್ಯೂರಿಫೈಡ್ ವಾಟರ್ 103 ಬರ್ತಾ ಇದೆ. 103 ಅಂದ್ರೆ 50% ಡೌನ್ ಆಗಿದೆ ಅಷ್ಟೇ. ನೋಡಿ 103, 103. ಇದು ನೋಡಿ ಪ್ಯೂರಿಫೈಡ್ ವಾಟರ್ 103 ಬರ್ತಾ ಇದೆ. ಇನ್ಪುಟ್ ಎಷ್ಟಿದೆ, 183 ಇದೆ. 183 200 ಇಟ್ಕೊಳ್ಳಿ. ಇಲ್ಲಿ 50% ಅಷ್ಟೇ ಡೌನ್ ಆಗಿದೆ. ಆಕ್ಚುಲಿ 90% ಡೌನ್ ಆಗ್ಬೇಕು. ಈಗ 1,000 ಇದೆ ಅನ್ಕೊಂಡ್ರೆ 1000 ಇದೆ ಅಂತ ಇಟ್ಕೊಳ್ಳಿ. 1000 ಇದ್ದಾಗ ಎಷ್ಟಕ್ಕೆ ಬರ್ಬೇಕು? 1000 ಇದ್ದಾಗ ಎಷ್ಟಕ್ಕೆ ಬರ್ಬೇಕು ನೀವೇ ಹೇಳಿ. 90% ಡೌನ್ ಆಗ್ಬೇಕು. ಅಂದ್ರೆ 100 ಒಳಗ್ ಬರ್ಬೇಕು. 100. ಈಗ 200 ಇದೆ ಕಾವೇರಿ ವಾಟರ್, ಅಲ್ಲಿ ಎಷ್ಟು ಬರ್ಬೇಕು? 20 ಬರ್ಬೇಕು. 20 ಬರ್ಬೇಕು. ಇಲ್ಲ ಇನ್ನೂ ಕಡಿಮೆ, 10 to 15, 20 ಒಳಗಿರುತ್ತೆ. ಈಗ 1000 TDS ಆಗುವಂತದ್ದು ಒಂದು ಮೆಂಬ್ರೇನ್ ಹಾಕಿ ತೋರಿಸ್ತೀನಿ ನಿಮಗೆ ಇದರಲ್ಲಿ. ಈಗ ನೋಡಿ, ಇದೇ ಮೆಂಬ್ರೇನ್ ಹೌಸಿಂಗ್. ಇದೇ ಮೆಂಬ್ರೇನ್ ಹೌಸಿಂಗ್ ಅಲ್ಲಿ ಈಗ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನ ಫಸ್ಟ್ ಸ್ವಿಚ್ ಎಲ್ಲ ಆಫ್ ಮಾಡ್ತೀನಿ. ಈಗ ಸ್ವಿಚ್ ಎಲ್ಲ ಆಫ್ ಮಾಡಿದೀನಿ. ಆಫ್ ಮಾಡಿ ಈಗ ಮೆಂಬ್ರೇನ್ ನ ಓಪನ್ ಮಾಡಿ, ಮೆಂಬ್ರೇನ್ ಹೌಸಿಂಗ್ ಏನಿದೆಯಲ್ಲ, ಮೆಂಬ್ರೇನ್ ಹೌಸಿಂಗ್ ಓಪನ್ ಮಾಡಿ ಹೊಸ ಮೆಂಬ್ರೇನ್ ಹಾಕ್ತೀನಿ. ಈಗ ನೋಡಿ ಹೊಸ ಮೆಂಬ್ರೇನು. ಈ ಮೆಂಬ್ರೇನ್ ಏನಿದೆ 1000 TDS ವರ್ಕ್ ಆಗುತ್ತೆ. ಓಕೆ, 1000 TDS ವರ್ಕ್ ಆಗುತ್ತೆ. ಈಗ ಈ ಮೆಂಬ್ರೇನ್ ಹಾಕಿ ತೋರಿಸ್ತೀನಿ ನಿಮಗೆ. ಇದು ಮೆಂಬ್ರೇನ್ ಹೌಸಿಂಗು. ಇದರಲ್ಲಿ ಕರೆಕ್ಟಾಗಿ ಕನೆಕ್ಷನ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಇದು ಏನು ಉಲ್ಟಾ ಇದೆ, ಉಲ್ಟಾ ಸೀದಾ ಹೆಂಗ್ ಹಾಕಿದ್ರೆ ನಡೆಯುತ್ತೆ. ಇದು FR ಅಂತ ಕರಿತೀವಿ. ಇದು FR ಕನೆಕ್ಷನ್ ಆಗಿದೆ. ಇದು ವೇಸ್ಟೇಜ್ ಬರುತ್ತೆ ಇಲ್ಲಿ. ಇದು ಲಾಸ್ಟ್ ಏನು ಬಾಟಮ್ ಅಂತ ಕೆಳಗಡೆ ಇದ್ರೆ ಬಾಟಮ್, ಮೇಲಿದ್ರೆ ಫುಲ್ ಟಾಪ್ ಅಂತ ಇಟ್ಕೊಳ್ಳಿ. ಈ ಲಾಸ್ಟ್ ಅಲ್ಲಿ ಏನಿದೆಯಲ್ಲ ಇದು ಪ್ಯೂರಿಫೈಡ್ ವಾಟರ್. ಇದು ಕನ್ಫ್ಯೂಸ್ ಆಗತ್ತೆ ಕೆಲವರಿಗೆ. ಇದು ರಿಜೆಕ್ಟ್ ವಾಟರ್ ಹೋಗುವಂತದ್ದು FR ಕನೆಕ್ಷನ್ ಮೂಲಕ. ಇದು ಮಿಸ್ ಮಾಡ್ಕೋಬೇಡಿ. ಇದೇನೋ ಕೊಟ್ಬಿಡ್ತೀರಾ ಔಟ್ಪುಟ್ ಬಂದು ಪಂಪಿಗೆ ಕನೆಕ್ಷನ್ ಮಾಡ್ತೀರಾ. ಇಲ್ಲಿಂದ ಇನ್ಪುಟ್ ಇರುತ್ತೆ, ಪಂಪಿಂದ ಬರೋದು. ಪಂಪಿಂದ ಔಟ್ಪುಟ್, ಇದು ಇನ್ಪುಟ್ ಇರುತ್ತೆ. ಇದು ಪ್ಯೂರಿಫೈಡ್ ವಾಟರ್, ಇದು ವೇಸ್ಟೇಜ್ ವಾಟರ್. ಇದು ಕನ್ಫ್ಯೂಸ್ ಆಗತ್ತೆ, ಹಂಗಾಗಿ ಹೇಳಿದೆ.
ಈ ಎಫ್ ಆರ್ ನೆನ್ಪಿಟ್ಕೊಳ್ಳಿ, ಎಫ್ ಆರ್ ಇರೋದು ಈ ಲಾಸ್ಟ್ ಇಂದಲ್ಲ, ಅದ್ರ ನೆಕ್ಸ್ಟ್ ಇರೋಂಥದಕ್ಕೆ ಕನೆಕ್ಷನ್ ಆಗಿರುತ್ತೆ. ಓಕೆ, ಈಗ ಎಲ್ಲ ಕನೆಕ್ಷನ್ ಓಪನ್ ಮಾಡ್ತಾ ಇದೀನಿ ನೋಡಿ. ಎಲ್ಲ ನೀರಿರತ್ತ ಅದ್ರಲ್ಲಿ ಆಕ್ಚುಲಿ. ಇದು ಹಂಗೆ ಬಿಚ್ಚಕ್ ಬರಲ್ಲ, ಇದು ಹಾಗೆ ಬಿಚ್ಚಕ್ಕೆ ಕೈಯಲ್ಲಿ ಕೆಲವೊಂದು ಬರ್ದಲ್ಲೇ ಇರ್ಬೋದು. ಹಾಗಾಗಿ ಸ್ಪಾನರ್ ಯೂಸ್ ಮಾಡಿ, ಸ್ಪಾನರ್ ಯೂಸ್ ಮಾಡಿದಷ್ಟು ಒಳ್ಳೇದು. ಸ್ಪಾನರ್ ಹಾಕಿ ಲೂಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಈಗ ನೋಡಿ ಈಸಿಯಾಗಿ ಬಂತು. ಇದು ಮೆಮ್ರೇನ್ ಇದರಲ್ಲಿದೆ ನೋಡಿ. ಇದು ಹಾಗೆ ಬರಲ್ಲ, ನೋಸ್ ಪ್ಲೇಯರ್ ಅಲ್ಲಿ ತೆಗಿಬೇಕಾಗತ್ತೆ. ಈ ಮೆಮ್ರೇನ್ ತೆಗಿಲಿಕ್ಕೆ ಈ ರೀತಿ ನೋಸ್ ಪ್ಲೇಯರ್ ಇದ್ರೆ ಒಳ್ಳೇದು, ಇಲ್ಲ ಕಟಿಂಗ್ ಪ್ಲೇಯರ್ ಅಲ್ಲೂ ತೆಗಿಬಹುದು. ಈಗ ನೋಡಿ ಹಾಕಿ ತಿರುಗಿಸಿದ್ರೆ, ಎಳೆದಿ ತಿರುಗಿಸಿದ್ರೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಮೆಮ್ರೇನ್ ಇದೆ, ಪ್ರೆಸ್ ಮಾಡಿ ಎಳಿಬೇಕು. ಹಾ, ಈಗ ಬಂತು ನೋಡಿ. ಇದು ಮೆಮ್ರೇನ್. ಇದು 200 TDS ಅಲ್ಲಿ ನಿಮಗೆ ಎಷ್ಟು ಬರ್ತಾ ಇದೆ? 100 ಬರ್ತಾ ಇದೆ. 50% ಅಷ್ಟೇ ಕಡಿಮೆ ಆಗ್ತಾ ಇದೆ. ಓಕೆ, ಈಗ ಇದೇ ಜಾಗಕ್ಕೆ ಬೇರೆ ಇನ್ನೊಂದು ಮೆಮ್ರೇನ್ ಹಾಕ್ತೀನಿ. ಅಲ್ಲಿಗೆ ಮೆಮ್ರೇನ್ ಡಿಫೆಕ್ಟ್ ಕೊಡ್ತಾ ಇದೆ. ಇದು 1000 TDS ವರ್ಕ್ ಆಗುತ್ತೆ. ಓಕೆ, 1000 TDS ವರ್ಕ್ ಆಗುವಂತ ಮೆಮ್ರೇನ್, ಈ ಮೆಮ್ರೇನ್ ಹಾಕ್ತಾ ಇದೀನಿ ಈಗ ನೋಡಿ. ಈ ಮೆಮ್ರೇನ್ ಹಾಕ್ದೆ. ಇದು ನಿಮಗೆ ನೀವೇ ಕಣ್ಣಾರೆ ನೋಡಿ ಎಷ್ಟು ನಿಮಗೆ ಡಿಫರೆನ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಕೈಯಲ್ಲೂ ಟೈಟ್ ಮಾಡ್ಬೋದು, ಬಟ್ ಸ್ಪಾನರ್ ಟೈಟ್ ಮಾಡಿ ಇನ್ನು ಒಳ್ಳೇದು ಅಂತ. ನಿಮ್ ಪ್ರಾಕ್ಟೀಸ್ ಹೆಂಗಿರುತ್ತೆ ಆ ರೀತಿ ಮಾಡ್ಕೊಳ್ಳಿ. ಈಗ ನಾವೇನು ಚೇಂಜ್ ಮಾಡಿಲ್ಲ, ಬರೀ ಮೆಮ್ರೇನು. ಆಕ್ಚುಲಿ 1 ವರ್ಷ ಆಗಿದ್ರೆ ಫಿಲ್ಟರ್ಗಳು ಚೇಂಜ್ ಮಾಡ್ಬೇಕಾಗತ್ತೆ. ಬಿಫೋರ್ 1 ವರ್ಷದ ಒಳಗೆ ಆದ್ರೆ ನೀವು ಬರೀ ಮೆಮ್ರೇನ್ ಚೇಂಜ್ ಮಾಡಿದ್ರು ಓಕೆ. ಈ ಮೆಮ್ರೇನ್ ಚೇಂಜ್ ಮಾಡಿದಾಗ ಕಂಪಲ್ಸರಿ ಎಫ್ ಆರ್ ಚೇಂಜ್ ಮಾಡಬೇಕು. ನಾನು ನಿಮಗೆ ಜಸ್ಟ್ ಟೆಸ್ಟ್ ಮಾಡಕ್ ತೋರಿಸ್ತಾ ಇರೋದಷ್ಟೇ. ಇದು ಪಂಪ್ ಇಂದ ಬಂದಿರೋಂತ ಕನೆಕ್ಷನ್, ಇದು ಪಂಪ್ ಇಂದ ಬಂದಿರೋಂಥದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಇದು ಪಂಪ್ ಇಂದ ಬಂದಿರೋಂತ ಕನೆಕ್ಷನ್ ಇದೆ. ಇದು ನೋಡಿ ಕನ್ಫ್ಯೂಸ್ ಆಗತ್ತೆ. ಇಲ್ಲಿ ಉಲ್ಟಾ ಇರ್ಲಿ ಸೀದಾ ಇರ್ಲಿ ಹೇಗೆ ಇದ್ರು ಕೂಡ ಇದು ಪ್ಯೂರಿಫೈಡ್ ವಾಟರ್ ಆಗಿರುತ್ತೆ. ಇದು ಪ್ಯೂರಿಫೈಡ್. ಇದು ಎಫ್ ಆರ್ ಕನೆಕ್ಷನ್. ಎಫ್ ಆರ್ ಕನೆಕ್ಷನ್ ಬಂದು ಇಲ್ಲಿ ಕನೆಕ್ಷನ್ ಆಗಿ ವೇಸ್ಟೇಜ್ ಹೋಗುವಂತದ್ದು ಇದು. ಇದು ನೋಡಿ ಎಫ್ ಆರ್ ಕನೆಕ್ಷನ್ ಆಗಿ ವೇಸ್ಟೇಜ್ ಹೋಗುತ್ತಲ್ಲ, ಆ ಪೈಪ್ ಇದು. ಇದು ಪ್ಯೂರಿಫೈಡ್ ವಾಟರ್. ಇಲ್ಲಿಂದ ಬಂದು ಯು ವಿ ಚೇಂಬರ್ ಬಂದು ಯು ವಿ ಚೇಂಬರ್ ಇಂದ ಔಟ್ಪುಟ್ ಬರುತ್ತೆ. ಇದು ಇಲ್ಲಿ ಕನೆಕ್ಷನ್ ಆಗುತ್ತೆ. ಈಗ ನೋಡಿ ಸೇಮ್ ಟು ಸೇಮ್ ಮುಂಚೆ ಹೆಂಗಿತ್ತು ಅದೇ ತರನೇ ಆಗಿದೆ. ಈಗ ಎಷ್ಟು ಬರುತ್ತೆ TDS ಅಂತೇಳಿ ಚೆಕ್ ಮಾಡೋಣ. ಎಲ್ಲ ಕನೆಕ್ಷನ್ ಅದೇ ರೀತಿ ಇದೆ. ಈಗ ಸ್ವಿಚ್ ಆನ್ ಮಾಡ್ತೀನಿ. ಈಗ ನೋಡಿ ಸ್ವಿಚ್ ಆನ್ ಮಾಡಿದೀನಿ, ರನ್ ಆಗ್ತಾ ಇದೆ. ಎಲ್ಲ ಎಂಟಿ ಆಗಿರೋದ್ರಿಂದ ಸ್ವಲ್ಪ ನಿಧಾನ ತಗೊಳುತ್ತೆ. ಇಲ್ಲಿ ವೇಸ್ಟೇಜ್ ಬರ್ತಾ ಇದೆ, ವೇಸ್ಟೇಜ್ ವಾಟರ್ ಇಲ್ಲಿ ಹೋಗ್ತಾ ಇದೆ ನೋಡಿ. ಇನ್ನು ಪ್ಯೂರಿಫೈಡ್ ವಾಟರ್ ಇಲ್ಲಿಗೆ ಬಂದಿಲ್ಲ. ಈಗ TDS ಎಷ್ಟು ಬರ್ಬೋದು ಅಂತ ಹೇಳಿ ಗೊತ್ತಿದ್ದವರು, ನೋಡ್ತಾ ಇರೋರು, ಇಲ್ಲಿವರೆಗೂ ವಿಡಿಯೋ ನೋಡಿದಿರ ಅಂದ್ರೆ ಕಮೆಂಟ್ ಮಾಡಿ ಎಷ್ಟು ಬರ್ಬೋದು ಅಂತ ಹೇಳಿ. ಈಗ ನಾನು ಹಾಕಿರೋದು 1200 TDS ವರ್ಕ್ ಆಗುವಂತ ಮೆಮ್ರೇನ್ ಹಾಕಿರೋದು. ಈ ವಿಡಿಯೋ ಏನಾರ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಕ್ವಾಬ್ಲೇಸ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ಯೂರಿಫೈಡ್ ವಾಟರ್. ಸ್ವಲ್ಪ ರನ್ ಆಗ್ಲಿ. ರನ್ ಆದ್ರೆ ನಿಮಗೆ ಈ ಸ್ಟೋರೇಜ್ ಇದ್ರಲ್ಲೆಲ್ಲ ಯು ವಿ ಚೇಂಬರ್ ಅಲ್ಲೆಲ್ಲ ಸ್ಟೋರ್ ಆಗಿದ್ದು ಸ್ವಲ್ಪ ಔಟ್ಪುಟ್ ಈಚೆ ಕಡೆ ಹೋಗುತ್ತೆ, ಹೊರಗಡೆ ಹೋಗ್ಬಿಡತ್ತೆ. ಈಗ ನೋಡಿ ಸ್ವಲ್ಪ ರನ್ ಆಗ್ಬೇಕದ. ಆಕ್ಚುಲಿ ಬಿಫೋರೇ ಚೆಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಎಷ್ಟು ಬಂತು? 140 ಬಂತು. ಕರೆಕ್ಟಾಗಿ ನೋಡ್ಕೊಳ್ಳಿ, 140 ಬರ್ತಾ ಇದೆ.
ಇನ್ನೊಂದ್ಸಲಿ ಚೆಕ್ ಮಾಡೋಣ. ಈಗ ನಮಗಿರೋದಲ್ಲಿ ಎಷ್ಟು 200 ಇದೆ, 180 200 ಲೆಕ್ಕ ಇಟ್ಕೊಳ್ಳಿ. ಆದ್ರೂ ಇಲ್ಲಿ ಇನ್ನೂ ಒಂದ್ಸರಿ ಚೆಕ್ ಮಾಡೋಣ. $82 ಬರ್ತಾ ಇದೆ, 81 ಬರ್ತಾ ಇದೆ ನೋಡಿ. 81 ಬರೋದಲ್ಲ. ಈಗ ಯೋಚನೆ ಮಾಡಿ ಏನಾಗಿರ್ಬೋದು ಅಂತ. ಈಗ ಯೋಚನೆ ಮಾಡಿ ಏನಾಗಿರ್ಬೋದು ಅಂತೇಳಿ. ನೀವೀಗ ಮೆಮ್ಬ್ರೇನ್ ಕೂಡ ಚೇಂಜ್ ಮಾಡಿದಿರಾ. ತುಂಬಾ ತಲೆ ಕೆಡಿಸೋಂತ ವಿಷಯ. ಈಗ ಹೊಸ ಮೆಮ್ಬ್ರೇನ್ ಹಾಕಿದೀನಿ, ಆದ್ರೂ TDS ಕಡಿಮೆ ಆಗ್ತಿಲ್ಲ. ನನಗೂ ಗೊತ್ತಿರಲಿಲ್ಲ ಇದು, ನಾನು ಈಗಲೇ ನೋಡ್ತಾ ಇರೋದು. ಕಸ್ಟಮರ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಾಗ ಏನೇನೋ ಹೇಳ್ತಾ ಇದ್ರು, ನಮಗೆ ಟೇಸ್ಟ್ ಬರ್ತಾ ಇಲ್ಲ, ಇದು ಬರ್ತಾ. ಅವ್ರು ಹೆಚ್ಚು ಕಮ್ಮಿ 700-800 TDS ಇತ್ತು. ಓಕೆ, 700-800 TDS ಇದ್ದಿದ್ರಿಂದ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ. ನಮಗೆ ಹಂಗೆ ಬರ್ತಾ ಇದೆ ನೀರು ಅಂತ ಹೇಳ್ತಾ ಇದ್ರು. ಈಗ ಏನ್ ಆಗಿರ್ಬೋದು ಅಂತ ಅಂದಾಜ್ ಮಾಡಿ. ಈಗ ಏನ್ ಆಗಿರ್ಬೋದು, ಮೆಮ್ಬ್ರೇನ್ ಚೇಂಜ್ ಮಾಡಿದೀನಿ ಆದ್ರೂ TDS ಕಡಿಮೆ ಬರ್ತಾ ಇದೆ. ಅಲ್ಲ ಸಾರಿ, ಮೆಮ್ಬ್ರೇನ್ ಚೇಂಜ್ ಮಾಡಿದ್ರು ಕೂಡ TDS ಜಾಸ್ತಿನೇ ಬರ್ತಾ ಇದೆ. ಇನ್ನೊಂದ್ಸಲಿ ಚೆಕ್ ಮಾಡೋಣ ಬನ್ನಿ. ಈಗ ನೋಡಿ, ಇನ್ನೊಂದ್ಸಲ ತಗೊಂಡಿದ್ದೀನಿ 40 to 43. ಅಲ್ಲಿಗೆ ವೇರಿಯೇಷನ್ ಆಗ್ತಾನೆ ಇದೆ, ಫಿಕ್ಸ್ ಇಲ್ಲ ಇದರಲ್ಲಿ. ಆಕ್ಚುಲಿ 1000 TDS ಅಲ್ಲಿ ನೀವೇ ಲೆಕ್ಕ ಹಾಕಿ 90% ರಿಜೆಕ್ಷನ್ ಅಂತ ಅನ್ಕೊಂಡ್ರೆ ಅಲ್ಲಿ ಎಷ್ಟು ಬರಬೇಕು? 1000 TDS ಇದೆ, 1000 TDS ಅಲ್ಲಿ 90% ಅಂದ್ರೆ ನಮಗೆ 100 ಬಿಲೋ ಬರಬೇಕು. ಮೆಮ್ಬ್ರೇನ್ ಹೌಸಿಂಗ್ ಅಂತ ಏನಿದೆಯಲ್ಲ, ಇದೇ ಪ್ರಾಬ್ಲಮ್ ಕೊಡ್ತಾ ಇದೆ ಮೆಮ್ಬ್ರೇನ್ ಹೌಸಿಂಗ್. ಈಗ ಮೆಮ್ಬ್ರೇನ್ ಹೌಸಿಂಗ್ ನ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಮೆಮ್ಬ್ರೇನ್ ಹೌಸಿಂಗ್ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಗೊತ್ತಾಗತ್ತೆ ನಿಮಗೆ ಏನ್ ಆಗ್ತಾ ಇದೆ ಅಂತ ಹೇಳಿ. ಈಗ ಮೆಮ್ಬ್ರೇನ್ ಹೌಸಿಂಗ್ ಬೇರೆ ತಗೊಂಡಿದೀನಿ, ಇದು ಚೇಂಜ್ ಮಾಡ್ಬೇಕು. ಮೆಮ್ಬ್ರೇನ್ ಹೌಸಿಂಗ್ ಚೇಂಜ್ ಮಾಡೋದು ಹೆಂಗೆ ಅಂತ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವರಿಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ. ನೋಡಿ, ಇದರಲ್ಲಿ ಫ್ರೆಶ್ ಮೆಮ್ಬ್ರೇನ್, ಇದು ಮೆಮ್ಬ್ರೇನ್ ಹೌಸಿಂಗ್. ಇದು ಔಟ್ಪುಟ್ ಪಂಪ್ ಇಂದ ಬರುವಂತದ್ದು, ಇದು ಪ್ಯೂರಿಫೈಡ್ ವಾಟರ್ ಬರುವಂತದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಪ್ಯೂರಿಫೈಡ್ ವಾಟರ್, ಇದು ಪಂಪ್ ಇಂದ ಬರುವಂತದ್ದು. ಇದು ಪ್ಯೂರಿಫೈಡ್ ವಾಟರ್ ಬರುವಂತದ್ದು, ಇದು ಬಂದು ವೇಸ್ಟೇಜ್ ಹೋಗೋದು. ಇವೆರಡು ಕನ್ಫ್ಯೂಸ್ ಆಗತ್ತೆ. ಈ ಮೇಲಿರೋದು ಪ್ಯೂರಿಫೈಡ್ ವಾಟರ್, ಇದು ವೇಸ್ಟೇಜ್ ಹೋಗೋದು. ಅಲ್ಲೇನ್ ನೋಡ್ತಾ ಇರಾ, ಸೇಮ್ ಟು ಸೇಮ್ ನಿಮಗೆ ತೋರಿಸ್ತಾ ಇದೀನಿ ಅಷ್ಟೇ. ಮತ್ತೆ ಇದರಲ್ಲಿ ಹೊಸದು ಹೌಸಿಂಗ್ ಹಾಕುವಾಗ ಓರಿಂಗ್ ಇರುತ್ತೆ, ಎರಡೂ ಕಡೆನೂ ಓರಿಂಗ್ ಬರಬೇಕು. ಈ ರೌಂಡ್ ಇರೋದು ಇಲ್ಲಿಗೆ ಹಾಕಿ, ಈ ಫ್ಲಾಟ್ ಬರೋದು ಈ ಓರಿಂಗ್ ಅಲ್ಲಿ ಫ್ಲಾಟ್ ಇರುತ್ತೆ, ಇದು ಫುಲ್ ಫ್ಲಾಟ್, ಇದು ಕ್ಯಾಪಿಗೆ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ನೆಕ್ಸ್ಟ್ ಮೆಮ್ಬ್ರೇನ್ ಹಾಕಿ ಟೈಟ್ ಮಾಡಬೇಕು. ಈ ಮೆಮ್ಬ್ರೇನ್ ಓಪನ್ ಮಾಡ್ಕೊಂತೀನಿ. ಇದು ನೋಸ್ ಪ್ಲೇಯರ್ಲೇ ತೆಗಿಬೇಕು. ಇದರಲ್ಲಿ ಇರುವಂತ ಎಲ್ಬೋಗಳು ಇದನ್ನೇ ಯೂಸ್ ಮಾಡ್ತಾ ಇದೀನಿ. ಟೆಫ್ಲನ್ ಟೇಪ್ ಹೊಡೆದು ಹಾಕಿದ್ರೆ ಸಾಕು. ಇದೇ ಎಲ್ಬೋಗೆ ಟೆಫ್ಲನ್ ಟೇಪ್ ಹೊಡೆದು ಹಾಕಿ, ಏನಾಗೋದಿಲ್ಲ. ಅಕಸ್ಮಾತ್ ಥ್ರೆಡ್ ಏನಾರ ಹೋಗ್ಬಿಟ್ಟಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಥ್ರೆಡ್ ಎಲ್ಲ ಸರಿ ಇದೆ, ಕರೆಕ್ಟಾಗಿ ಟೈಟ್ ಆಗ್ಬೇಕು. ನಮಗೆ ಟೈಟ್ ಆಯ್ತು ಅಂದ್ರೆ ಬಿಟ್ಬಿಡಿ, ಅದನ್ನೇ, ಏನಾಗೋದಿಲ್ಲ. ಇದಕ್ಕೂ ಕೂಡ ಎಕ್ಸ್ಟ್ರಾ ಟೇಪ್ ಹೊಡೆದಿದ್ದೀನಿ ನೋಡಿ. ಇದು ಪ್ಯೂರ್ ಸರ್ವಿಸ್ ಮಾಡುವಂತದ್ದು ವಿಡಿಯೋ. ಇದು ಯಾರು ಬೇಕಾದ್ರೆ ನಿಮ್ ಮನೇಲೇ ಬೇಕಾದ್ರೆ ಮಾಡ್ಕೋಬಹುದು ನೀವು. ವಿಡಿಯೋ ಕಂಪ್ಲೀಟ್ ನೋಡ್ಕೊಳ್ಳಿ ಅಷ್ಟೇ. ಇದೇ ಮೆಮ್ಬ್ರೇನು, ಹೊಸ ಮೆಮ್ಬ್ರೇನು. ಫುಲ್ ಫ್ಲಾಟ್ ಆಗಿ ಕೂರ್ಬೇಕು, ಇಲ್ಲ ಸ್ವಲ್ಪ ಮೇಲ್ ಬಂದ್ರೆ ನಡೆಯುತ್ತೆ. ನೆಕ್ಸ್ಟ್ ಈ ಕ್ಯಾಪ್ ನ ಹಾಕಿ ಟೈಟ್ ಮಾಡಿ. ಇದರಲ್ಲಿ ಒಂದು ಡಿಫ್ರೆನ್ಸ್ ಇದೆ ನೋಡಿ, ಈ ಥ್ರೆಡ್ ಕೂರೋದಿಲ್ಲ. ಇದು ರೆಗ್ಯುಲರ್ ಎಲ್ಬೋ ಹಾಕ್ಬೇಕಾಗತ್ತೆ, ಹಾಕಿ ತೋರಿಸ್ತೀನಿ. ಇದು ನೋಡಿ ರೆಗ್ಯುಲರ್ ಎಲ್ಬೋ. ಈ ಎಲ್ಬೋಗೂ ಡಿಫ್ರೆನ್ಸ್ ಇರುತ್ತೆ. ಕೆಲವೊಂದು ಹೌಸಿಂಗ್ ಗಳಲ್ಲಿ ಬರುತ್ತೆ, ಕೆಲವೊಂದು ಹೌಸಿಂಗ್ ಅಲ್ಲಿ ಬೌಲ್ ಎಲ್ಬೋ ಬರುತ್ತೆ.
ಇದು ಬೌಲ್ ಎಲ್ಬೋ ಅಂತ ಕರಿತೀವಿ. ಇದಕ್ಕೂ ನಾರ್ಮಲ್ ಆಗಿ ಟೆಫ್ಲಾನ್ ಟೇಪ್ ಹೊಡಿದಲ್ಲ ಹಾಕ್ಲಿಕ್ಕೆ ಬರಲ್ಲ. ಟೆಫ್ಲಾನ್ ಕಂಪಲ್ಸರಿ ಟೆಫ್ಲಾನ್ ಹೊಡಿಲೇಬೇಕು. ಟೆಫ್ಲಾನ್ ಸುತ್ತಿಲ್ಲ ಅಂದ್ರೆ ನೀರ್ ಫುಲ್ ಲೀಕೇಜ್ ಆಗುತ್ತೆ. ವಿತೌಟ್ ಟೆಫ್ಲಾನ್ ಯೂಸ್ ಮಾಡಕ್ ಬರಲ್ಲ. ಈಗ ನೋಡಿ ಟೆಫ್ಲಾನ್ ಟೇಪ್ ಹೊಡೆದಾಯ್ತು. ಈಗ ಅಗೈನ್ ಮತ್ತೆ ಮುಂಚೆ ಹೆಂಗಿತ್ತು ಅದೇ ತರನೇ ಫಿಟ್ ಮಾಡ್ಕೊಳ್ಳಿ. ಇದು ಒಂದು ಪಂಪ್ ಇಂದ ಬಂದಿರೋಂತ ಕನೆಕ್ಷನ್. ನೆಕ್ಸ್ಟ್ ಇದು FR ಕನೆಕ್ಷನ್. ಆಲ್ರೆಡಿ ಎರಡೆರಡು ಸಲ ನೋಡಿದಿರ, ಗೊತ್ತಾಗಿರುತ್ತೆ ನಿಮಗೆ. ಈಗ ಏನ್ ಡಿಫ್ರೆನ್ಸ್ ಆಗತ್ತೆ ಇದರಲ್ಲಿ ಅಂತೇಳಿ ನೋಡೋಣ. ಈಗ ಏನಾರ ಡಿಫ್ರೆನ್ಸ್ ಬರುತ್ತೋ ಬರಲ್ಲ ಅಂತೇಳಿ ಗೊತ್ತಾಗತ್ತೆ. ಈಗ ಆನ್ ಮಾಡ್ತೀನಿ. ಈ ಮೆಂಬ್ರೇನ್ ಹೌಸಿಂಗ್ ಅಲ್ಲಿ ಈ ಒಳಗಡೆ ಏನ್ ಸ್ಲಾಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಕರೆಕ್ಟ್ ಆಗಿ ಹೋಗಿ ಇನ್ಸರ್ಟ್ ಆಗಲ್ಲ. ಮೆಂಬ್ರೇನು ಇನ್ಸರ್ಟ್ ಆಗ್ದಲೆ ಅಲ್ಲಿಂದ ಲೀಕೇಜ್ ಬರುವಂತ ಚಾನ್ಸ್ ಇರುತ್ತೆ. ಮೆಂಬ್ರೇನ್ ಹೌಸಿಂಗ್ ಫಾಲ್ಟ್ ಬರುತ್ತೆ, ಬರಲ್ಲ ಅಂತ ಇಲ್ಲ, 100% ಬರುತ್ತೆ. ಇನ್ನು ತುಂಬ್ತಾ ಇದೆ. ಇವಾಗ ನೋಡೋಣ TDS ಎಷ್ಟು ಡಿಫರೆನ್ಸ್ ಆಗುತ್ತೆ ಅಂತೇಳಿ ಕಣ್ಮುಂದೆನೆ ತೋರಿಸ್ತೀನಿ. ಪ್ರತಿ ಸಲನು ವೇಸ್ಟೇಜ್ ಚೆಕ್ ಮಾಡ್ಕೋಬೇಕು. ಇದ್ ನೋಡಿ, ಹೊಸ ಮೆಂಬ್ರೇನ್ ಆದ್ರಿಂದ ವೈಟ್ ಬರ್ತಾ ಇದೆ. ಹೊಸ ಮೆಂಬ್ರೇನ್ ರನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ವೈಟ್ ಬರುತ್ತೆ, ಆಮೇಲೆ ಅದು ಕ್ಲಿಯರ್ ಆಗುತ್ತೆ. ಅದು ರಿಜೆಕ್ಟ್ ವಾಟರ್. ಈಗ ನೋಡಿ ಬರ್ಲಿಕ್ಕೆ ಶುರು ಆಗಿದೆ. ಸ್ವಲ್ಪ ರನ್ ಆಗ್ಬೇಕು. ರನ್ ಬಂದ್ಮೇಲೆ ನಾವು ಚೆಕ್ ಮಾಡ್ಬೋದು. ಒಂದ್ಸಲಿ ಚೆಕ್ ಮಾಡೋಣ ಯಾವ್ದಕ್ಕೂ ಫಸ್ಟ್. ಇನ್ನು ಜಾಸ್ತಿ ರನ್ ಆಗಿಲ್ಲ, ಆಲ್ರೆಡಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಇದು ಕೂಡ 75 ಬರ್ತಾ ಇದೆ. ಇದು ಕೂಡ 75 ಬರ್ತಾ ಇದೆ. ಈ ರೀತಿ ಎಲ್ಲರೂ ಸೈಕಲ್ ಹೊಡಿತಾರೆ. ಇದು ಕೂಡ ನೋಡಿ 75 ಬರ್ತಾ ಇದೆ. ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ. ನೋಡಿ 35 ಬರ್ತಾ ಇದೆ. ಒಂದು ನಿಮಿಷ. ನೋಡಿ 56 ಬರ್ತಾ ಇದೆ. ಈಗ ಏನೇನ್ ಮಾಡಿದ್ವಿ ನೋಡಿ. ನಾವು ಮೆಂಬ್ರೇನ್ ಚೇಂಜ್ ಮಾಡಿದ್ವಿ, ಮೆಂಬ್ರೇನ್ ಹೌಸಿಂಗ್ ಚೇಂಜ್ ಮಾಡಿದೀವಿ, ಆದ್ರೂ TDS ಕಡಿಮೆ ಆಗ್ತಾ ಇಲ್ಲ. ಈ ನಮ್ ಲೆಕ್ಕದ ಪ್ರಕಾರ ಎಷ್ಟು ಬರ್ಬೇಕು? 20 ಬರ್ಬೇಕು. ಬಿಲೋ 20 ಬರ್ಬೇಕು. 200ಗೆ 20 ಬಿಲೋ ಬರ್ಬೇಕು. ಇನ್ನು ಬಂದಿಲ್ಲ. ನೋಡಿ 62ನೇ ಇದೆ. ಈಗ ಏನಾಗಿರ್ಬೋದು? ಈಗಲೂ ರನ್ ಆಗ್ತಾ ಇದೆ. ಇದು TDS ಕಂಟ್ರೋಲರ್ ಅಂತ ಒಂದಿದೆ ನೋಡಿ. ಇದೊಂದ್ಸಲಿ ಟೈಟ್ ಮಾಡಿ ನೋಡೋಣ. ಲೂಸ್ ಇದೆಯೋ ಟೈಟ್ ಇದೆಯೋ ಗೊತ್ತಾಗೋದಿಲ್ಲ. ಅದು ಒಂದ್ಸಲಿ ಯಾವ್ದಕ್ಕೂ ಟೈಟ್ ಮಾಡಿ ಚೆಕ್ ಮಾಡ್ತೀನಿ. ಫುಲ್ ಟೈಟ್ ಮಾಡ್ತೀನಿ. ಇದು ನೋಡಿ, ಫುಲ್ ಟೈಟ್ ಮಾಡಿದೀನಿ. ಸ್ವಲ್ಪ ರನ್ ಆಗ್ಲಿ. ಯಾಕಂದ್ರೆ ಈ ಪೈಪಲ್ಲಿ ಇರೋದೆಲ್ಲ ಹೋಗುತ್ತೆ. ಇದು ಜಸ್ಟ್ ಸರ್ವಿಸ್ ವಿಡಿಯೋ. ಏನೇನ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರನೇ ನಿಮಗೆ ತೋರಿಸ್ತಾ ಇರೋದು. ಸ್ವಲ್ಪ ರನ್ ಆಗಿದೆ ಅನ್ಸುತ್ತೆ. ಈಗ ಚೆಕ್ ಮಾಡೋಣ. ಈಗ 29 ಬರ್ತಾ ಇದೆ. ಇನ್ನು ಸ್ವಲ್ಪ ರನ್ ಆಗ್ಲಿ.
ಈಗ ಆಲ್ರೆಡಿ ಸ್ವಲ್ಪ ಹೊತ್ತು ರನ್ ಆಗಿದೆ. ಈಗ ಚೆಕ್ ಮಾಡೋಣ TDS ಎಷ್ಟು ಬರ್ತಾ ಇದೆ ಅಂತೀವಿ ಪ್ಯೂರಿಫೈಡ್ ವಾಟರ್ ಅಲ್ಲಿ. ಈಗ ನೋಡಿ ಪ್ಯೂರಿಫೈಡ್ ವಾಟರ್ ನೋಡಿ 15 ಬರ್ತಾ ಇದೆ. ನಿಮಗೆ ಏನ್ ಹೇಳ್ತಾ ಇದ್ನಲ್ಲ ಅವಾಗಿಂದ ಅಷ್ಟು ಬರ್ತಾ ಇದೆ. 15 10ರಿಂದ 20 ಬರ್ಬೇಕು ಅಂತ ಹೇಳಿದ್ದೆ ಅಲ್ವಾ, 15 ಬರ್ತಾ ಇದೆ. ಇನ್ನೂ ಒಂದ್ಸಲಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ 9, 9, 10 ಓಕೆ, ಅಲ್ಲಿಗೆ ಸರಿ ಇದೆ. ಈಗ ಏನಾಗಿತ್ತು ಇದರಲ್ಲಿ, ಈಗ ಏನಾಗಿತ್ತು ಈ ಮಿಷಿನ್ ಅಲ್ಲಿ ಏನಾಗಿತ್ತು ಸ್ವಲ್ಪ ಯೋಚನೆ ಮಾಡಿ. ಈಗ ನಾನು TDS ಕಂಟ್ರೋಲರ್ನ ಸೆಟ್ ಮಾಡಿದೆ ಅಲ್ವಾ, TDS ಕಂಟ್ರೋಲರ್ ಸೆಟ್ ಮಾಡಿದೆ, ಕೊನೆಗೆ ಸೆಟ್ ಮಾಡಿದೆ, ಎಲ್ಲೋ ಮಿಸ್ ಆಗಿ ಅದು ಓಪನ್ ಆಗಿದೆ. ಓಕೆ, ಇದು ಕಸ್ಟಮರೇ ಬಿಚ್ಚಿ ಮಾಡ್ಕೊಂಡಿದಾರ ಅದು ಗೊತ್ತಿಲ್ಲ. ಮೆಮ್ರೇನ್ ಹೌಸಿಂಗ್ ಫಾಲ್ಟ್ ಇದೆಯಾ ಕರೆಕ್ಟ್ ಆಗಿ ಗೊತ್ತಿಲ್ಲ. ಮೆಮ್ರೇನ್ ಫಾಲ್ಟ್ ಇದೆಯಾ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಈ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ತರದಲ್ಲಿ ಕಂಪ್ಲೇಂಟ್ ಬರ್ಬೋದು ಅನ್ನೋದಕ್ಕೆ ನಿಮಗೆ ಈ ವಿಡಿಯೋ ತೋರಿಸ್ತಾ ಇರೋದು. ಹೌಸಿಂಗ್ ಕಂಪ್ಲೇಂಟ್ ಬರ್ಬೋದು, ಮೆಮ್ರೇನ್ ಕಂಪ್ಲೇಂಟ್ ಬರ್ಬೋದು, TDS ಕಂಟ್ರೋಲರ್ ಅಡ್ಜಸ್ಟ್ಮೆಂಟ್ ಚೇಂಜ್ ಆಗಿರ್ಬೋದು, ಇಲ್ಲ TDS ಕಂಟ್ರೋಲರ್ ಲೀಕೇಜ್ ಕೂಡ ಇರ್ಬೋದು. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಾನು ನೋಡ್ದಲ್ಲೇ ನಿಮಗೆ ತೋರಿಸ್ತಾ ಇರೋದು. ಏನಕ್ಕೆ ಅಂದ್ರೆ ಫಾಲ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ. ನೀವಿಗೂ ಅಷ್ಟೇ ಫಾಲ್ಟ್ ಹೆಂಗೆ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಈ ವಿಡಿಯೋ ತೋರಿಸ್ತಾ ಇರೋದು. ಈಗ ಇದಿಷ್ಟು ಆಯ್ತು. ಏನೇನಾಯ್ತು, TDS ಕಂಟ್ರೋಲರ್, ಮೆಮ್ರೇನ್ ಹೌಸಿಂಗ್, ಮೆಮ್ರೇನ, ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸೇಮ್ ತಮ್ನೇಲ್ ಇರುತ್ತೆ, ಸೇಮ್ ಇರುತ್ತೆ. ಪಾರ್ಟ್ 1 ಇದಾಗಿರುತ್ತೆ, ಪಾರ್ಟ್ 2 ಹಾಕಿರ್ತೀನಿ. ಓಕೆ, ಮೆಮ್ರೇನ್ ಹೌಸಿಂಗ್, TDS ಕಂಟ್ರೋಲರ್, ಮೆಮ್ರೇನ್ ಯಾವ್ದು ಚೇಂಜ್ ಮಾಡ್ಬೇಕು ಅನ್ನೋದೇ ಕ್ವಶನ್ ಮಾರ್ಕ್. ಪಾರ್ಟ್ 1 ಇದು. ಪಾರ್ಟ್ 2 ನಲ್ಲಿ ಕನ್ಕ್ಲೂಷನ್ ತೋರಿಸ್ತೀನಿ. ಆಕ್ಚುಲಿ ಕಂಪ್ಲೇಂಟ್ ಇದ್ದಿದ್ದೆ ತಗೊಂಬಂದಿರೋರು, ಬಟ್ ಕಸ್ಟಮರೇ ಬಿಚ್ಚಿ ಏನೇನೋ ಮಾಡ್ಕೊಂಡಿದ್ರು, ಹಂಗಾಗಿ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ದಯವಿಟ್ಟು ಅಕ್ವಾಬ್ಲೈಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಸುಮಾರು ವಾಟರ್ ಪ್ಯೂರಿಫೈರ್ ಸರ್ವಿಸ್ ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರುತ್ತೆ. ಏನೇನ್ ಮಾಡ್ಬೇಕು, ಯಾಕೆ, ಹೆಂಗೆ, ಏನು ಅಂತೇಳಿ ನೀವೇ ಕೂಡ ಮನೇಲೆ ಕುತ್ಕೊಂಡು ಮಾಡ್ಕೋಬಹುದು. ಪ್ಯೂರಿಫೈರ್ ತುಂಬಾ ಖರ್ಚು ಮಾಡಿ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳೆಲ್ಲ ತಗೊಂಡು ಒದ್ದಾಡೋ ಅಂತ ಅವಶ್ಯಕತೆ ಇಲ್ಲ. ಸರ್ವಿಸ್ ವಿಡಿಯೋಸ್ ರೆಗ್ಯುಲರ್ ಬರ್ತಾ ಇರತ್ತೆ. ಯಾವ್ಯಾವ ಬೈ ಮಾಡ್ಬೇಕು, ಮಾಡ್ಲ್ಗಳು ಹೆಂಗಿದೆ, ರೀಸನಬಲ್ ಪ್ರೈಸ್ ಅಲ್ಲಿ ಏನೇನಿದೆ ಅಂತೇಳಿ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರತ್ತೆ. ದಯವಿಟ್ಟು ಅಕ್ವಾಬ್ಲೈಸ್ ಚಾನಲ್ ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ವಿಡಿಯೋಸ್ ಆಲ್ರೆಡಿ ಇದೆ ನಮ್ಮಲ್ಲಿ, ಸುಮಾರು ವಿಡಿಯೋಸ್ ಆಲ್ರೆಡಿ ಇದೆ. ಇದು ಸರ್ವಿಸ್ ವಿಡಿಯೋ, ಸ್ಪೆಷಲಿ ಫಾರ್ ಸರ್ವಿಸ್. ಯಾರಾದ್ರೂ ಸರ್ವಿಸ್ ಮಾಡ್ಕೋಬೇಕು ನೀವೇ ಅನ್ಕೊಂಡಿದ್ರೆ, ಸ್ವಲ್ಪ ನಿಮಗೆ ಯೂಸ್ ಆಗ್ಲಿ ಅಂತ ಮಾಡ್ತಾ ಇರೋಂಥದ್ದು. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಇಲ್ಲಿ ಕನ್ಕ್ಲೂಷನ್ ಸಿಕ್ಕಿಲ್ಲ. ಫಾಲ್ಟ್ ಸರಿ ಆಯ್ತು, ಓಕೆ, ಕನ್ಕ್ಲೂಷನ್ ಸಿಕ್ಕಿಲ್ಲ ಇಲ್ಲಿ. TDS ಕಂಟ್ರೋಲರ್, ಮೆಮ್ರೇನ್ ಹೌಸಿಂಗ್ ಅಂತ ಹೇಳಿ ಕನ್ಕ್ಲೂಷನ್ ಸಿಕ್ಕಿಲ್ಲ. ಯಾಕಂದ್ರೆ 3 ತಿಂಗಳು ಓಡಿರೋಂತ ಮಿಷಿನ್ ಕಂಪ್ಲೇಂಟ್ ಬಂದಿದೆ ಅಂದ್ರೆ ಅಲ್ಲಿಗೆ TDS ಕಂಟ್ರೋಲರ್ ಆಗಿರೋದಿಲ್ಲ. 3 ತಿಂಗಳು ಓಡಿದೆ. TDS ಕಂಟ್ರೋಲರ್ ಲೂಸ್ ಎಲ್ಲ ಇದ್ದಿದ್ರೆ, ರಾ ವಾಟರ್ ಮಿಕ್ಸ್ ಆಗತ್ತೆ ಅನ್ನೋದಾಗಿದ್ರೆ ಕಸ್ಟಮರ್ 3 ತಿಂಗಳು ಯೂಸ್ ಮಾಡ್ತಿರ್ಲಿಲ್ಲ. ಪಾಯಿಂಟ್ ಇಲ್ಲಿದೆ, ಅಲ್ಲಿ ಯಾವ್ದು ಫಾಲ್ಟು? ದಯವಿಟ್ಟು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಓಕೆ, ಬಾಯ್.